ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಜ್ಯ ಬಿಜೆಪಿಗೆ ಕೊನೆಗೂ ನೂತನ ಅಭ್ಯರ್ಥಿಯ ನೇಮಕವಾಗಿದೆ. ಧಾರವಾಡದ ಸಂಸದ ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದ ಹೊಣೆಯನ್ನ ಹೊರಿಸಲಾಗಿದೆ. ನಳಿನ್ ಕುಮಾರ್ ಕಟೀಲ್ ಸದಾನಂದಗೌಡರ ಹೆಸರು ಕೇಳಿಬಂದರೂ ಕೇಸರಿ ಬ್ರಿಗೇಡ್ ಜೋಶಿ ಅವರಿಗೆ ಮಣೆ ಹಾಕಿದೆ. ರಾಜ್ಯ ಬಿಜೆಪಿಗೆ ನೂತನ ಸಾರಥಿ ಪ್ರಹ್ಲಾದ್ ಜೋಶಿಗೆ ಅಧ್ಯಕ್ಷ ಪಟ್ಟ. ಅಂತೂ ಇಂತೂ ರಾಜ್ಯ ಬಿಜೆಪಿಗೆ ನೂತನ ಸಾರಥಿಯ ನೇಮಕವಾಗಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಪಟ್ಟ ಯಾರಿಗೆ ಸಿಗುತ್ತೆ ಅನ್ನೋ ಪ್ರಶ್ನೆಗೆ ಕಡೆಗೂ ಉತ್ತರ ಸಿಕ್ಕಿದೆ. ಈಶ್ವರಪ್ಪ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ನಳಿನ್ ಕುಮಾರ್ ಕಟೀಲ್ ಹಾಗೂ ಸದಾನಂದಗೌಡರ ಹೆಸರು ಮುಂಚೂಣಿಯಲ್ಲಿತ್ತು. ಆದರೆ ಸಿಎಂ ತವರಿನವರೇ ಆದ ಧಾರವಾಡ ಸಂಸದ ಪ್ರಹ್ಲಾದ್ ಜೋಶಿ ಅವರಿಗೆ ಕೇಸರಿ ಬ್ರಿಗೇಡ್ ಆಶೀರ್ವಾದ ಲಭಿಸಿದೆ. ತಮಗೆ ಹೊಣೆಗಾರಿಕೆ ವಹಿಸಿದ ನಂತರ ನವದೆಹಲಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಪ್ರಹ್ಲಾದ್ ಜೋಶಿ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ರು. ಸಂಕಷ್ಟದ ಸಮಯದಲ್ಲಿ ಸವಾಲಿನ ಕೆಲಸ ಎದುರಾಗಿದೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಇಟ್ ಇಸ್ ಎ ಮೋಸ್ಟ್ ಚಾಲೆಂಜಿಂಗ್ ಟಾಸ್ಕ್. ಇವತ್ತು ನಮ್ಮ ಮಾಡಿರುವಂಥ ಕೆಲಸವನ್ನು ಜನರ ಮುಂದಿಟ್ಟು ಪಕ್ಷವನ್ನು ಮತ್ತೊಮ್ಮೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರುವಂಥದ್ದು, ಜನಸೇವೆಗಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಒಂದು ಬಹುದೊಡ್ಡವಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ವೆಂಕಟೇಶ್ ಜೋಶಿ ಮಾಲತಿ ಜೋಶಿ ದಂಪತಿಯ ಪುತ್ರರಾದ ಪ್ರಹ್ಲಾದ್ ಜೋಶಿ 27 ನವೆಂಬರ್ 1962ರಲ್ಲಿ ಧಾರವಾಡದಲ್ಲಿ ಜನಿಸಿದ್ರು. ಸಂಘ ಪರಿವಾರದ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಇವರು 2004 ಹಾಗೂ 2009ರಲ್ಲಿ 2 ಬಾರಿ ಧಾರವಾಡ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಸಂಸದೀಯ ಮಂಡಳಿಯ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇದಕ್ಕೂ ಮೊದಲು 1995ರಿಂದ 1998ರವರೆಗೆ ಧಾರವಾಡ ಜಿಲ್ಲೆಯ ಬಿಜೆಪಿ ಕಾರ್ಯದರ್ಶಿಯಾಗಿ, ನಂತರ 1998ರಿಂದ 2003ರವರೆಗೆ ಧಾರವಾಡ ಜಿಲ್ಲೆಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಅಭಿವೃದ್ಧಿ ಸಂಕಲ್ಪ ಕ್ರಮಿಸಿದ ದಾರಿ ಅನ್ನೋ ಪುಸ್ತಕ ಬರೆದಿರೋ ಜೋಶಿ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಬಿಜೆಪಿ ಮುಖಂಡರೆಲ್ಲ ಜೋಶಿ ಆಯ್ಕೆಗೆ ಸ್ವಾಗತ ಕೋರಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಕೂಡ ಪ್ರಹ್ಲಾದ್ ಜೋಶಿಯವರ ಜೊತೆಯಲ್ಲಿ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದ್ರು. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜೊತೆಗೂಡಿ ಪಕ್ಷವನ್ನ ಅಧಿಕಾರಕ್ಕೆ ತರಲು ಶ್ರಮಿಸುವುದಾಗಿ ಪ್ರಹ್ಲಾದ್ ಜೋಶಿ ತಿಳಿಸಿದ್ರು. ಆದರೆ ಮಾಜಿ ಸಿಎಂ ಯಡಿಯೂರಪ್ಪ ಮಾತ್ರ ಜೋಶಿ ಆಯ್ಕೆಗೆ ಟಾಂಗ್ ಕೊಟ್ಟಿದ್ದಾರೆ. ಏನೇ ಇರಲಿ, ಪ್ರಹ್ಲಾದ್ ಜೋಶಿಯವರ ಆಯ್ಕೆ ಪ್ರಕಟವಾಗ್ತಿದ್ದಂತೆ ಹುಬ್ಬಳ್ಳಿಯಲ್ಲಿ ಕಮಲ ಕಾರ್ಯಕರ್ತರು ವಿಜಯೋತ್ಸವವನ್ನ ಆಚರಿಸಿದ್ರು. ಪಕ್ಷದಲ್ಲಿನ ಆಂತರಿಕ ಕಲಹಗಳನ್ನ ಬದಿಗಿಟ್ಟು ಬಿಜೆಪಿ ಸರ್ಕಾರದ ಸಾಧನೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಿದೆ. ಈ ಕಾರ್ಯದಲ್ಲಿ ಪ್ರಹ್ಲಾದ್ ಜೋಶಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅನ್ನೋದೇ ಪ್ರಸಕ್ತ ಚುನಾವಣೆಯಲ್ಲಿ ಬಿಜೆಪಿ ಸಾಧನೆಗೆ ಶ್ರೀರಕ್ಷೆಯಾಗಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಕರ್ನಾಟಕ ಕುರುಕ್ಷೇತ್ರಕ್ಕೆ ರಣಕಹಳೆ ಮೊಳಗಿದ್ದೇ ತಡ ರಾಜಕೀಯ ಪಕ್ಷಗಳು ಸಿದ್ಧತೆಯನ್ನು ಆರಂಭಿಸಿವೆ. ಕೆಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. 69 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಇಂದು ಘೋಷಿಸಿದ್ದಾರೆ. ಈ ಪಟ್ಟಿಯಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಜೊತೆಗೆ ಮಾಜಿ ಸಚಿವರು, ಶಾಸಕರಿಗೆ ಮಣೆ ಹಾಕಿರೋದು ವಿಶೇಷವಾಗಿದೆ. ವಿಧಾನಸಭಾ ಚುನಾವಣೆಗೆ ಕೆಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ಇಂದು ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಬಿಡುಗಡೆಯಾಗಿದೆ. ಕೆಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಈ ಪಟ್ಟಿಯನ್ನ ಬಿಡುಗಡೆಗೊಳಿಸಿದ್ದಾರೆ. 69 ಕ್ಷೇತ್ರಗಳ ಪಟ್ಟಿಯನ್ನ ಬಿಡುಗಡೆಗೊಳಿಸಿರುವ ಬಿಎಸ್ವೈ 14 ಪರಿಶಿಷ್ಟ ಜಾತಿ, 8 ಪರಿಶಿಷ್ಟ ಪಂಗಡ, 3 ಮುಸ್ಲಿಂ, 3 ಮಹಿಳೆಯರು, 1 ಕ್ರಿಶ್ಚಿಯನ್ ಸೇರಿದಂತೆ ಮಾಜಿ ಸಚಿವರು ಹಾಗೂ ಶಾಸಕರ ಹೆಸರನ್ನ ಅಂತಿಮಗೊಳಿಸಿದ್ದಾರೆ. ಶಿಕಾರಿಪುರದಿಂದ ಬಿಎಸ್ ಯಡಿಯೂರಪ್ಪ, ಹಾನಗಲ್ನಿಂದ ಸಿಎಂ ಉದಾಸಿ, ರಾಜಾಜಿನಗರದಿಂದ ಶೋಭಾ ಕರಂದ್ಲಾಜೆ ಕಣಕ್ಕಿಳಿಯಲಿದ್ದಾರೆ. ತರೀಕೆರೆಯಿಂದ ಸುರೇಶ್, ಹೊಳಲ್ಕೆರೆಯಿಂದ ಚಂದ್ರಪ್ಪ, ಹಾವೇರಿಯಿಂದ ನೆಹರು ಓಲೇಕಾರ್ ಸ್ಪರ್ಧಿಸಲಿದ್ದಾರೆ. ಸೊರಬದಿಂದ ಹರತಾಳು ಹಾಲಪ್ಪ, ಚಿತ್ತಾಪುರದಿಂದ ಎಂಜಿ ಗುರುನಾಥ್, ನಾಗಠಾಣದಿಂದ ವಿಠ್ಠಲ್ ಕಟಕದೊಂಡ ಅಭ್ಯರ್ಥಿಯಾಗಿದ್ದಾರೆ. ಕಂಪ್ಲಿಯಿಂದ ಎಸ್ಡಿ ಬಸವರಾಜು, ಮೊಳಕಾಲ್ಮೂರಿನಿಂದ ಶ್ರೀಮತಿ ದಾಕ್ಷಾಯಣಮ್ಮ, ಚಾಮರಾಜಪೇಟೆಯಿಂದ ಶ್ರೀಮತಿ ಶಹತಾಜ್ ಖಾನುಂ, ರಾಣೆಬೆನ್ನೂರಿನಿಂದ ಶಿವಣ್ಣ ಕಣಕ್ಕಿಳಿಯಲಿದ್ದಾರೆ. ಬ್ಯಾಡಗಿಯಿಂದ ಸುರೇಶ್ ಗೌಡ ಪಾಟೀಲ್, ಕುಂದಗೋಳದಿಂದ ಎಸ್ಐ ಚಿಕ್ಕನಗೌಡರ್, ಗುಲ್ಬರ್ಗಾ ದಕ್ಷಿಣದಿಂದ ಎಸ್ಕೆ ಕಾಂತ, ಅಫ್ಜಲ್ಪುರದಿಂದ ಎಂವೈ ಪಾಟೀಲ್ ಹಾಗೂ ಬೆಂಗಳೂರಿನ ಸರ್ವಜ್ಞ ನಗರದಿಂದ ಮೈಕಲ್ ಫರ್ನಾಂಡಿಸ್ ಸ್ಪರ್ಧಿಸಲಿದ್ದಾರೆ. ಮೊದಲ ಪಟ್ಟಿಯಲ್ಲಿ 69 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೊಳಿಸಿರುವ ಯಡಿಯೂರಪ್ಪ ನಾಳೆಯಿಂದ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಜೊತೆಗೆ ಇನ್ನೊಂದು ವಾರದೊಳಗೆ ಬಾಕಿ ಇರುವ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಅಲಾವುದ್ದೀನ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್.
ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ಅಂದ್ರೇನೆ ಚಂದ್ರಕಾಂತ ಬೆಲ್ಲದ್ ಮತ್ತು SR ಮೋರೆ ನಡುವಿನ ಕಾದಾಟ. ಆದ್ರೀಗ ಇವರಿಬ್ಬರ 30 ವರ್ಷಗಳ ಕದನ ಅಂತ್ಯವಾಗಿದೆ. ಈಗೇನಿದ್ರು ಯುವಕರ ಕದನ. ಯಾವಾಗಲೂ ಹಿರಿಯರ ಕಾದಾಟ ನೋಡಿದ್ದ ಧಾರವಾಡ ಪಶ್ಚಿಮ ಕ್ಷೇತ್ರದಲ್ಲಿ ಎಲ್ಲಾ ಪಕ್ಷದಲ್ಲೂ ಯುವಕರೇ ಸ್ಪರ್ಧೆಗಿಳಿಯೋಕೆ ಸಜ್ಜಾಗ್ತಿದ್ದಾರೆ. ಸತತ 30 ವರ್ಷ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರವನ್ನ ಆಳಿದ್ದು ಇಬ್ಬರೇ ಹುರಿಯಾಳುಗಳು, ಚಂದ್ರಕಾಂತ್ ಬೆಲ್ಲದ್ ಹಾಗೂ SR ಮೋರೆ. ಒಬ್ಬರಾದ ಮೇಲೆ ಒಬ್ಬರು ಅಧಿಕಾರ ಅನುಭವಿಸುತ್ತಾ ಬಂದಿದ್ರು. ಆದ್ರೆ ಇದೀಗ ಇವರಿಬ್ಬರು ನೇಪಥ್ಯಕ್ಕೆ ಸರಿಯೋ ಕಾಲ ಬಂದ್ಬಿಟ್ಟಿದೆ. ವಯಸ್ಸಾದ ಹಿನ್ನೆಲೆಯಲ್ಲಿ ಎರಡೂ ನಾಯಕರು ಸ್ಪರ್ಧೆಯಿಂದ ಹಿಂದೆ ಸರಿಯೋದು ಬಹುತೇಕ ಖಚಿತವಾಗಿದೆ. ಹಾಲಿ ಶಾಸಕರಾಗಿರೋ ಚಂದ್ರಕಾಂತ್ ಬೆಲ್ಲದ್ ತಮ್ಮ ಮಗನನ್ನು ಶಾಸಕನನ್ನಾಗಿ ಮಾಡಲು ಹೊರಟಿದ್ದಾರೆ. BSY ಜೊತೆ ಗುರುತಿಸಿಕೊಂಡಿದ್ದ ಬೆಲ್ಲದ್ ಇದೀಗ ಯೂಟರ್ನ್ ಹೊಡೆದು ಬಿಜೆಪಿಯಲ್ಲಿ ಉಳಿದಿದ್ದಾರೆ. ಮಗ ಅರವಿಂದ್ ಬೆಲ್ಲದ್ಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿಸುವುದು ಬೆಲ್ಲದ್ ಉದ್ದೇಶ. ಧಾರವಾಡದಲ್ಲಿ ಹೊಸ ಮುಖಗಳು ಯುವಕರು ಬರಬೇಕು. ಮೋರೆಯವರಿಗೂ ವಯಸ್ಸಾಗಿ ಹೋಗಿದೆ. ಹಾಗೂ ಮತ್ತು ಚಂದ್ರಕಾಂತ್ ಬೆಲ್ಲದ್ ಅವರು ಪುತ್ರ ಪ್ರೇಮಿ ಇರೋದ್ರಿಂದ ಇವರು ಇಬ್ಬರು ಮಧ್ಯದಕ್ಕಿಂತ ಹೊಸ ವ್ಯಕ್ತಿಗಳು ಬಂದಾಗ ಮಾತ್ರ ಧಾರವಾಡದ ಒಂದು ನವ ಧಾರವಾಡ ನಿರ್ಮಾಣ ಆಗಬೇಕಾಗಿದೆ. ಕಾಂಗ್ರೆಸ್ನ SR ಮೋರೆ 3 ಬಾರಿ ಶಾಸಕರಾಗಿದ್ದಾರೆ. ಚಂದ್ರಕಾಂತ್ ಬೆಲ್ಲದ್ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಇದೀಗ ಬೆಲ್ಲದ್ ಮಗನಿಗಾಗಿ ಕ್ಷೇತ್ರವನ್ನ ಬಿಟ್ಟುಕೊಡ್ತಿದ್ದಾರೆ. ಇನ್ನು SR ಮೋರೆಗೆ ವಯಸ್ಸಾಗಿರೋದ್ರಿಂದ ಟಿಕೆಟ್ ಸಿಗೋದು ಸಾಧ್ಯವಿಲ್ಲ ಎಂಬ ಮಾತುಗಳು ಕೇಳಿಬರ್ತಿವೆ. ಹೀಗಾಗಿ ಈಗಲಾದರೂ ಹೊಸ ಮುಖಗಳನ್ನ ನೋಡಬಹುದು ಅಂತ ಸಾರ್ವಜನಿಕರು ಮಾತನಾಡಿಕೊಳ್ತಿದ್ದಾರೆ. ಇವರು ತಾವಾಗಲೇ ಹೋಗಲಿಲ್ಲ ಜನರಾದರೂ ಹೊರಗೆ ಹಾಕ್ತಾರೆ. ಇವರು ಪುತ್ರ ಪ್ರೇಮದಿಂದ ಬಿಡ್ಬೋದು, ಅಥವಾ ವಯಸ್ಸಾದ್ರೆ ಬಿಡ್ಬೋದು, ಅಥವಾ ಜನ ತಿರಸ್ಕಾರ ಮಾಡ್ತಾರಂತಾರೆ ಹೊರಗೆ ಹೋಗ್ಬೋದು. ಇವರಿಬ್ಬರು ಬಿಟ್ಟು ಯುವಕರು, ಆಶಾವಾದಿಗಳು, ಯುವಕರು ಅಭಿವೃದ್ಧಿ ಕಡೆ ಒತ್ತು ಕೊಡುವಂಥವರು ಧಾರವಾಡಕ್ಕೆ ಶಾಸಕರಾಗಿದ್ದರೆ ಧಾರವಾಡ ಅಭಿವೃದ್ಧಿ ಆಗ್ತೈತೆ ಅನ್ನೋದು ನನ್ನ ವೈಯಕ್ತಿಕ. ಕಾಂಗ್ರೆಸ್ನಿಂದ ಈ ಬಾರಿ ನಾಗರಾಜ್ ಚಬ್ಬಿ ಕಣಕ್ಕಿಳಿಯೋ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಬಿಜೆಪಿಯಲ್ಲಿ ಬೆಲ್ಲದ್ ಪುತ್ರನ ಜೊತೆಗೆ ಮಹೇಶ್ ತೆಂಗಿನಕಾಯಿ, ಗುರುರಾಜ್ ಹುಣಸಿಮರದ ಹೆಸರುಗಳು ಕೂಡ ಕೇಳಿ ಬರ್ತಿವೆ. ಒಟ್ನಲ್ಲಿ 3 ದಶಕಗಳ ಕಾಲ ಕಾಂಗ್ರೆಸ್ ಬಿಜೆಪಿ ಈ ಕ್ಷೇತ್ರವನ್ನ ಆಳಿತ್ತು. ಈಗ ಬದಲಾದ ರಾಜಕೀಯದಲ್ಲಿ ಎಲ್ಲಾ ಪಕ್ಷದಿಂದ ಈ ಬಾರಿ ಯುವಕರು ಸ್ಪರ್ಧೆಗೆ ಇಳಿಯುತ್ತಿದ್ದಾರೆ. ಯಾರಿಗೆ ಅದೃಷ್ಟ ಒಲಿಯುತ್ತೆ ಕಾದು ನೋಡಬೇಕು. ಧಾರವಾಡದಿಂದ ಕ್ಯಾಮರಾಮನ್ ಗುರುರಾಜ್ ಜೊತೆ ಅಮರೇಶ್ ರಾಥೋಡ, ಸುವರ್ಣ ನ್ಯೂಸ್. ಬಿಸಿಲೂರು ಗುಲ್ಬರ್ಗಾ ಮಹಾನಗರ ಪಾಲಿಕೆಯಲ್ಲಿ ಮತ್ತೊಮ್ಮೆ ಅತಂತ್ರ ಸ್ಥಿತಿ ನಿರ್ಮಾಣವಾಗಿದೆ. ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಂಡರೂ ಸಹ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ. ಹಾಗಾಗಿ ಅಧಿಕಾರಕ್ಕಾಗಿ ರಾಜಕೀಯ ಪಕ್ಷಗಳಲ್ಲಿ ಬಿರುಸಿನ ತಂತ್ರಗಾರಿಕೆ ನಡೀತಾ ಇದೆ. ಕಳೆದ ಅವಧಿಯಲ್ಲಿ ಕೂಡ ಗುಲ್ಬರ್ಗಾ ಮಹಾನಗರ ಪಾಲಿಕೆ ಅತಂತ್ರವಾಗಿತ್ತು. ಪಾಲಿಕೆ ಸದಸ್ಯರು ಪಕ್ಷದಿಂದ ಪಕ್ಷಕ್ಕೆ ಮಂಗನಂತೆ ಜಿಗಿಯುವುದರಲ್ಲೇ ಕಾಲ ಕಳೆದು ಬಿಟ್ಟಿದ್ರು. ಭ್ರಷ್ಟಾಚಾರಗಳು ಮಿತಿಮೀರಿ ಬಿಟ್ಟಿದ್ದವು. ಈಗ ಮತ್ತೆ ಗುಲ್ಬರ್ಗಾ ಮತದಾರ ಮತ್ತೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಕೊಟ್ಟಿಲ್ಲ. ಹೀಗಾಗಿ ಮತ್ತೆ ರಾಜಕೀಯ ಚಟುವಟಿಕೆ ಜೋರಾಗಿದೆ. 23 ಸ್ಥಾನ ಗೆದ್ದಿರುವ ಕಾಂಗ್ರೆಸ್ಗೆ ಇನ್ನು 5 ಸದಸ್ಯರ ಬೆಂಬಲ ಅಗತ್ಯವಿದೆ. ಹೀಗಾಗಿ ಸ್ವತಂತ್ರ ಅಭ್ಯರ್ಥಿಗಳ ಬೆಂಬಲದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಕಾಂಗ್ರೆಸ್ ತಂತ್ರ ರೂಪಿಸುತ್ತಿದೆ. ಈಗ 8 ಜನ ಪಕ್ಷೇತರರಿದ್ದಾರೆ. ಅವರು ಬಹುತೇಕ 7 ಜನ ನಮ್ಮ ಟಚಲ್ಲಿದ್ದಾರೆ. ಹಾಗಾಗಿ ಮೊದಲನೇ ಆದ್ಯತೆ ಈಗ ಇಂಡಿಪೆಂಡೆನ್ಸಿ ತೊಗೊಂಡು ಮಾಡೋದ್ರು ಮೊದಲನೇ ಆದ್ಯತೆ ಇರ್ತದೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಬೇರೆ ಪಕ್ಷದವ್ರ ಜೊತೆನೂ ಮಾಡ್ತಕ್ಕಂಥ ಸಾಧ್ಯತೆಗಳಿವೆ. ನಾವು ತಳ್ಳಿ ಹಾಕಲ್ಲ. ಇಷ್ಟು ಮಾತ್ರ ನಾವು ಖಚಿತವಾಗಿ ಹೇಳ್ಬೋದು, ಗುಲ್ಬರ್ಗಾ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮೇಯರ್ ಇರ್ತಾರೆ. ಗುಲ್ಬರ್ಗಾ ಪಾಲಿಕೆ ಒಟ್ಟು 55 ಸ್ಥಾನಗಳನ್ನು ಹೊಂದಿದೆ. ಅದರಲ್ಲಿ ಕಾಂಗ್ರೆಸ್ 23 ಸ್ಥಾನ ಗೆದ್ರೆ ಜೆಡಿಎಸ್ 10 ಸ್ಥಾನಗಳನ್ನ ಗಳಿಸಿಕೊಂಡಿದೆ. ಬಿಜೆಪಿ ಮತ್ತು ಕೆಜೆಪಿ ತಲಾ 7 ಸ್ಥಾನಗಳಿಗೆ ತೃಪ್ತಿಪಟ್ಟುಕೊಂಡಿವೆ. 6 ಜನ ಸ್ವತಂತ್ರ ಅಭ್ಯರ್ಥಿಗಳು ಮತ್ತು ಇನ್ನಿಬ್ಬರು ಇತರೆ ಪಕ್ಷಗಳಿಂದ ಚುನಾಯಿತರಾಗಿದ್ದಾರೆ. ಬಹುಮತಕ್ಕೆ ಒಟ್ಟು 28 ಸದಸ್ಯರ ಬೆಂಬಲ ಅಗತ್ಯ. ಅಂದ್ರೆ ಕಾಂಗ್ರೆಸ್ಗೆ ಇನ್ನು 5 ಸದಸ್ಯರ ಬೆಂಬಲ ಬೇಕೇ ಬೇಕು. ಪಕ್ಷೇತರರು ಇಲ್ಲವೇ ಕೆಜೆಪಿ ಬೆಂಬಲ ಪಡೆಯುವ ಲೆಕ್ಕಾಚಾರ ಕಾಂಗ್ರೆಸ್ನದ್ದು. ಇನ್ನು ಬಿಜೆಪಿ, ಜೆಡಿಎಸ್ ಹಾಗೂ ಪಕ್ಷೇತರರು ಕೂಡಿದ್ರೂ ಬಹುಮತ ಸಾಧ್ಯವಾಗುವುದಿಲ್ಲ. ನಮ್ಗೆ ರೊಕ್ಕ ಬೇಕಾಯ್ದಿಲ್ಲ, ಅಧಿಕಾರ ಬೇಕಾಯ್ದ. ಯಾಕಂದ್ರೆ ಜನ ಸೇವಾ ಮಾಡಕ್ ಸಲ ಕಾಂಗ್ರೆಸ್ ಅಧಿಕಾರ ಕೊಟ್ಟಿದ್ದರಂದ್ರೆ ಕಾಂಗ್ರೆಸ್ ಪಾರ್ಟಿ ಹೋಗ್ತಾ ಇದ್ದ. ನಾವು ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಗೆದ್ದಂಥ ಅಭ್ಯರ್ಥಿಗಳು ಕಾಂಗ್ರೆಸ್ಸನ್ನು
ಬೆಂಬಲಿಸ್ತಾರೆ. ಅವ್ರದ್ದು ಏನೇ ಇದ್ದಿದ್ದರೂ ನಾವು ಪಕ್ಷದ ವರಿಷ್ಠರು ಅವರೊಂದಿಗೆ ಕುಂತು ಮಾತನಾಡಿ ಅದನ್ನು ಫೈನಲ್ ಮಾಡ್ತೀವಿ. ಆಮೇಲೆ ಕಾಂಗ್ರೆಸ್ 101% ಗುಲ್ಬರ್ಗಾದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಗುಲ್ಬರ್ಗಾ ಮಹಾನಗರ ಪಾಲಿಕೆಯ ಮೇಲೆ ಸದಾ ಹಿಡಿತ ಹೊಂದಿರುವ ಕಾಂಗ್ರೆಸ್ ಶಾಸಕ ಖಮರುಲ್ ಇಸ್ಲಾಂ ಈ ಬಾರಿಯ ಪಕ್ಷೇತರ ಸದಸ್ಯರನ್ನ ಸೆಳೆದುಕೊಂಡು ತಮ್ಮ ಬೆಂಬಲಿಗರಿಗೆ ಮೇಯರ್ ಪಟ್ಟ ಕಟ್ಟಿಕೊಡಲು ತುದಿಗಾಲ ಮೇಲೆ ನಿಂತಿದ್ದಾರೆ. ಆ ಅವಕಾಶವೂ ಅವರಿಗೆ ಇದೆ. ಆದರೆ ಕಾಂಗ್ರೆಸ್ ಪಕ್ಷೇತರ ಅಭ್ಯರ್ಥಿಗಳ ಬೆಂಬಲ ಪಡೆಯುತ್ತಾ ಇಲ್ಲವೇ ಕೆಜೆಪಿ ಬೆಂಬಲ ಪಡೆಯುತ್ತಾ ಅನ್ನೋದು ಸದ್ಯದ ಕುತೂಹಲ. ಗುಲ್ಬರ್ಗಾದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್. ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.